ಮೂಲಭೂತವಾಗಿ ಏನೋ ಒಂದ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಯಾರಿಗೂ ಬೇಸರ ಆಗಂಗಿಲ್ಲ ಅಂದ್ರ ಅಣ್ಣ ಓದಿಸಿರ್ತಾನ, ದುಡುದು ಕಷ್ಟಪಟ್ಟು ಓಡೋಡಿ ಬಸ್ಸಿಗೆ ಬಂದು ಬುತ್ತಿ ಇಟ್ಟಿರ್ತದ, ಹೌದ್ರೆ ಬಹಳ ಕಾಳಜಿ ಮಾಡಿ ಓದಿಸಿರ್ತಾನ. ಏನೋ ತನ್ನ ಮನೆಗೆ ಮುಂದೊಂದು ದಿನ ದೀಪಾವಳಿಗೆ ದೀಪ ಹಚ್ಬಹುದು ಅಂತ. ಆದ್ರೆ ಅವ್ನ ಮನೆಗೆ ಬಂದು ದೀಪಾನ್ ಕರ್ಕೊಂಡು ಅಗ್ದಿ ಸಿಟಿಯಾಗಿ ಹ್ಯಾಪಿ ಆಗಿರ್ತಾನ ಅನ್ನೋದು ಅವನಿಗೆ ಏನ್ ಗೊತ್ತಾ? ಹೌದೋ ಇಲ್ಲೋ? ಇಲ್ಲಿ ಕೆಲವೊಬ್ಬರದು ನಾನು ವೈಯಕ್ತಿಕವಾಗಿ ಹೇಳಕ್ಕಿಂತ ವರ್ಡ್ ಹೇಳ್ತೀನಿ. ವಿವಾಹ ಆದ ಬಳಿಕ ಈ ಇವನಿಗೆ ನೌಕರಿ ಇದ್ದವನಿಗೆ ಅವರ ಪತ್ನಿ ಹೇಳ್ತಾರ, ಅಯ್ಯೋ ದುಡ್ಡು ನಮ್ಮ ಮನೆಯವರು ಒಬ್ಬರೇ ಎಲ್ಲಾ ಮನೆಯವ್ರಿಗೆ ಕೊಡ್ಬೇಕೇನ್ರಿ ಅಂತ ಹೇಳ್ತಾರ. ನಾ ಏನೂ ಅನ್ನಲ್ಲ ಅದ್ರ ಬಗ್ಗೆ. ಇವರ ಪ್ರಶ್ನೆ ಮಾಡೋದು ಏನಂದ್ರೆ ನಮ್ಮ ಮನೆಯವರು ಒಬ್ಬರೇ ಎಲ್ಲರಿಗೂ ಕೊಡ್ಬೇಕನ್ನ, ಅಣ್ಣಗ ತಮ್ಮಗ ಅಕ್ಕಗ ಅಂತ ಹೇಳಿ. ಆದರೆ ಇವ ನಿಮ್ಮ ಮನೆಯವ ಆಗೋಕ್ಕಿಂತ ಮೊದಲು ಎಷ್ಟು ಕೈಗಳು ಅವನ ಸಲುವಾಗಿ ದುಡ್ದ ಅನ್ನೋದನ್ನು ಲೆಕ್ಕ ಹಾಕ್ಬೇಕಲ್ರಿ ನಾವು. ಅವರೇ ಬರ್ತಾ ಬರೋದು ದನ ಕೈಲಿ ಕಚ್ಚಿದ್ರಿ ಇವನಿಗೆ ಇವರು ಲಗ್ನ ಆತಿದ್ರನು? ಯಾರು ಆತಿತ್ತಲ್ಲ. ಅದಕ್ಕಾಗಿ ನಾವು ಹಿಂದೆ ಎಷ್ಟು ಕೈಗಳು ಶ್ರಮ ಹೊಂದೇವನು ಎಲ್ಲಾ ಕೊಡ್ಬೇಡ್ರಿ. ಆದ್ರ ಆ ಕೊಡುವ ವ್ಯಕ್ತಿಗೆ ನೀ ಯಾಕೆ ಕೊಡ್ತೀವಿ ಅಂತ ಹೇಳಿ ಪ್ರಶ್ನೆ ಮಾಡ್ಬಾರ್ದು. ಅವ್ರ ಪ್ರೀತಿದವ್ರು ಅವ್ರು ಕೊಡ್ಕೊಳ್ಳಕ್ಕ. ನಿಮಗೆ ಏನಾದ್ರೂ ಕೊರತೆ ಇದ್ದಂದ್ರೆ ಅವ್ರಿಗೆ ಪ್ರಶ್ನೆ ಮಾಡ್ರಿ. ಆದ್ರೆ ಅವ್ರಿಗೆ ಕೊಡಬಾರ್ರಿ ಅನ್ನೋದಕ್ಕೆ ಇವ್ರು ಹೇಳೋದು ತಪ್ಪು. ಎರಡನೇದು, ಇವ್ರು ಹೇಳಿದ್ದನ್ನ ಇವ ಕೇಳೋದು ಮಹಾ ತಪ್ಪು. ಮೊದಲ ಅಲ್ಲೇ ಇರೋದು ಇಂಪಾರ್ಟೆಂಟ್ ನೋಡಿ. ಕರೆಕ್ಟೋ ಇಲ್ಲೋ ರೀ? ಇಲ್ಲ, ಅದು ಸೆಕೆಂಡ್ರಿ ಏನೇ ಇರಲಕ್ಕ ನಾವು ವಿಷಯಕ್ಕೆ ಬರೋಣ. ಹೌದ್ರೆ